ನಾವು ಪವರ್ಫುಲ್ ಆಗಿದ್ರೆ ನಾವು 4 ಬಿಡ್ತೀವಿ. ಈ 4 ಜನನ ಕರ್ಕೊಂಬರ್ಬೇಕಲ್ಲ ಬಿಡಿಸೋದಕ್ಕೆ, ಅವ್ರಿಗೆ ದುಡ್ಡು ಕೊಡೋದು ಬೇಡವಾ? ಸುಮ್ಮನೆ ಬರ್ತಾರಾ? ಎಲ್ಲ ಯೋಚನೆ ಮಾಡೋದು 1 ನಿಮಿಷದಲ್ಲಿ ಆಗಬೇಕು. ದಿಸ್ ಐ ಕಾಲ್ ಇಟ್ ಎಸ್ ಚೈನ್ ಆಫ್ ಪಾಸಿಟಿವಿಟಿ. ಒಂದ್ಸಲ ಪಾಸಿಟಿವ್ ಆಗಿಬಿಡಿ, ಎಂಥ ನೆಗೆಟಿವ್ ಸರ್ಕಮ್ಸ್ಟೆನ್ಸಸ್ನ ಅದು ಸರಿ ಮಾಡಿಬಿಡಿ. ಯಾರಿಗೋ ಗುದ್ದುಬಿಟ್ಟಿದ್ದೀವಿ, ಗುದ್ದಿದಾಗಲೇ ಆ ಫ್ರಸ್ಟ್ರೇಷನ್ನಲ್ಲೇ ಈ ಬುದ್ಧಿಗಳೆಲ್ಲ ಹೊರಡೋದು. ಆದರೆ ಇದೆಲ್ಲ ಯಾವಾಗ ಒಂದು ಇರುವೆಗೂ ನಾವು ಜೀವ ಕೊಡ್ಬೋದು, ಸುಮ್ಮನೆ ಹೊಸ್ಕೆ ಹಾಕ್ಬೋದು. ನಾವು ಪವರ್ಫುಲ್ ಅಂತ ತೋರ್ಸೋಕ್ಕೆ ಹೊಸ್ಕೆ ಹಾಕ್ಬೋದು, ಅದ್ರ ಪಾಡಿಗೆ ಅದು ಬದುಕೋಕೆ ಬಿಟ್ಬಾರ್ದು. ಯಾವುದೋ ಒಂದು ಮೀಟಿಂಗ್ ಹೋಗಿದ್ವಿ, ಯಾವುದೋ ಒಂದು ಮಠದ ಗಾಡಿ, ನಂಗೆ ಗೊತ್ತಿರುವಂತಹ ಒಂದು ಮಠ, ಗೊತ್ತಿಲ್ಲ, ಡ್ರೈವರ್ ತೊಗೊಂಡೋಗಿ ಯಾರಿಗೂ ಗುದ್ದುಬಿಟ್ಟಿದ್ದಾರೆ, 2 ವೀಲರು ಗುದ್ದಿದ್ದಾರೆ. ಮಠದ ಡ್ರೈವರ್ ಹೇಳ್ತಾ ಇದ್ದಾರೆ, ನಾನು ಗುದ್ದಿಲ್ಲ, ಅವನು ಅಡ್ಡ ಬಂದ್ಬಿಟ್ಟ ಅಂತ. ಡ್ಯಾಮೇಜು ಎದುರುಗಡೆಯಿಂದ ಆಗೋಗಿದೆ, ಗಾಡಿ ಫ್ರಂಟಲ್ಲಿ ಹೊಡೆದಿರೋದ್ರಿಂದ ಆಗೋಗಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗಲಿ, ಕೋರ್ಟ್ಗೆ ಹೋಗಲಿ, ಹೊಡೆದಿರೋದು ಎಲ್ಲಿಂದಪ್ಪ, ಹಿಂದಿಂದ ಹೊಡೆದಿದ್ದರೆ ಗೊತ್ತಿಲ್ಲ ಅಂತ ಹೇಳ್ಬೋದು, ಹೊಡೆದಿರೋದು ಮುಂದಿಂದ, ಸೊ ಗೊತ್ತಿದೆ. ಅವನು ಹೇಳ್ದ, ಸರ್ ನನಗೆ, ನಾನು ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ನನ್ನನ್ನು ಕರೆಸಿದ್ರು. ನಾನು ಅಲ್ಲೇ ನಿಯರೆಸ್ಟ್ ಎಲ್ಲೋ ಇದ್ದೆ, ಹತ್ತಿರ ಹೋದೆ, ನೋಡಿದ್ರೆ 2 ವೀಲರ್ಗೆ ಡ್ಯಾಮೇಜ್ ಆಗಿದೆ. ನನಗೆ ಸ್ಟಾರ್ಟ್ ಮಾಡ್ಕೊಂಡು ನಾನು ಹೊರಟೋಗಿದ್ದಿದ್ರೆ ನಾನು ನಿಮ್ಮ ಹತ್ರ ಕೇಳ್ತಾ ಇರಲಿಲ್ಲ ಸರ್. ಈಗ ಸ್ಟಾರ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಗಾಡಿ ತಳ್ಳೋಕ್ಕೂ ಆಗ್ತಾಯಿಲ್ಲ. ಸೊ ಇವತ್ತು ಪೊಸಿಷನ್ ಇದು. ನಾನು ಹೇಳಿದೆ, ನನ್ನ ಫೋನ್ ನಂಬರ್ ಕೊಟ್ಬಿಟ್ಟು, ನೋಡಪ್ಪ ಏನಾಗುತ್ತೆ ಇದರ ಖರ್ಚು ಹೇಳು, ಆ ಖರ್ಚನ್ನು ನಾನು ನಿನಗೆ ಕೊಡ್ತೀನಿ, ಆಗೋಗಿದೆ. ಇವ್ರು ಕೇಳಿದ್ರು, ಯಾಕೆ ಸರ್ ನೀವೆಲ್ಲ ಕೊಡಬೇಕು ಅಂತಂದ್ರೆ, ನೋಡಪ್ಪ ಬಿಡು, ನೀನು 1 ಗಂಟೆ ಮಾತಾಡಿದ್ರು, 2 ಗಂಟೆ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡಿದ್ರು, 5 ಗಂಟೆ ನಿಂತ್ಕೊಂಡು ಮಾತಾಡಿದ್ರು, ಒಂದೇ ವಿಷಯ ತಪ್ಪಾಗಿದೆ, ಅವನಿಗೆ ಡ್ಯಾಮೇಜ್ ಆಗಿದೆ. ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋದರೆ ನಿಮಗೆ ಓಡಾಟದ ಫ್ರಸ್ಟ್ರೇಷನ್ನು, ಖರ್ಚು ಎಲ್ಲ ಇದೆ. ಗಾಡಿ ಸುಲಭದಲ್ಲಿ ಬರೋಲ್ಲ, ಅದು ಕೋರ್ಟ್ಗೆ ಹೋಗುತ್ತೆ, ಕೋರ್ಟ್ಗೆ ಹೋಗಿ ಬಿಡಿಸ್ಕೊಂಬರ್ಬೇಕು. ನಿಮ್ಮ ಗಾಡಿನೂ ಸೀಸ್ ಆಗುತ್ತೆ, ಅವ್ರ ಗಾಡಿನೂ ಸೀಸ್ ಆಗುತ್ತೆ. ಕೋರ್ಟ್ 1 ವರ್ಷ ಆದಮೇಲೆ ಡಿಸಿಷನ್ ಕೊಡುತ್ತೆ. ಅದು ಬೇಕಾ? 5 ನಿಮಿಷದಲ್ಲಿ ಸೆಟಲ್ ಮಾಡಲ. ಅವ್ರು ಒಪ್ಕೊಂಡ್ಬಿಟ್ರು, ಆದರೆ 2 ವೀಲರ್ನವ್ರು ಒಪ್ಕೊಂಡ್ಬಿಟ್ರು. ಥ್ಯಾಂಕ್ ಯು ಸರ್. ನಾನು ಹೇಳಿದೆ, ನನ್ನ ಕಾರ್ಡು ಬೇಕಿದ್ರೆ ನನಗೆ ಫೋನ್ ಮಾಡಿ ಅಂತ ಹೇಳಿ ಅಲ್ಲಿಂದ ಅವ್ರಿಗೆ ನಾನು ಫೋನ್ ಮಾಡಿಸಿ, ನನ್ನದೇ ಫೋನ್ ಅಂತ ಪ್ರೂಫ್ ಕೊಡಿಸಿ 5,000 ರೂಪಾಯಿ ಕಟ್ಬಿಟ್ಟೆ ಅವರಿಗೆ ಅಲ್ಲೇ. ನೋಡಪ್ಪ, 5,000 ರೂಪಾಯಿ ಸಾಲಿಲ್ಲ ಅಂತಂದರೆ ಮಿಕ್ಕಿದ್ದನ್ನು ಎಷ್ಟಾದರೂ ಆಗ್ಬೋದು, ಅದನ್ನು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಯಾಕೆಂದರೆ ಮಠದ ಮೇಲೆ ನನಗೆ ಗೌರವ ತುಂಬ ಜಾಸ್ತಿ ಇತ್ತು. ಅದು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿತ್ತು. ಒಂದು ಸಮಸ್ಯೆ, ಸಣ್ಣ ಸಮಸ್ಯೆ ಆಗಿದೆ, ಮಠದಿಂದ ಹಿರಿಯರು ಯಾರೋ ಒಬ್ಬರು ನಂಗೆ ಫೋನ್ ಮಾಡಿದ್ರು, ಈ ಥರ ಆಗಿದೆ, ನೀವು ಹೋಗಿ ಸಾಲ್ವ್ ಮಾಡ್ತೀರಾ ಅಂತ ಕೇಳಿದ್ರು. ಅಷ್ಟೇ, ಸಾಲ್ವ್ ಆಗೋಯ್ತು. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರು ಎಲ್ಲೋ ತೊಗೊಂಡೋಗಿ ಬಿಟ್ಟರು. ಅದಕ್ಕೊಂದು 17-18 ಸಾವಿರ ರೂಪಾಯಿ ಆಯಿತು. ಆಮೇಲೆ ಮಠದಿಂದ ಹೇಳಿದ್ರು, ನಾವೇ ಮಿಕ್ಕಿದ್ದು ಕೊಡ್ತಾ ಇದ್ದೀವಿ ಅಂತ ಕೊಟ್ಟರು. ಎಷ್ಟೊತ್ತಲ್ಲಿ ಸಾಲ್ವ್ ಆಯಿತು? 10 ನಿಮಿಷ, 1/4 ಗಂಟೆ ಅಷ್ಟೇ. 1 ನಿಮಿಷ ಬೇಕಷ್ಟೇ. ತಪ್ಪಾಗಿದೆ, ಡ್ಯಾಮೇಜ್ ಎಷ್ಟು, ಅದಕ್ಕೆ ಅಷ್ಟೇ. ಅಂದರೆ ಅಲರ್ಟ್ ಆಗಿರಬೇಕು, ಆ ಡಿಸಿಷನ್ ಮೇಕಿಂಗ್ ಪವರ್ ಬೇಕು. ಈಗೋ ಬೇಡ ಅಲ್ಲಿ. ನನ್ನನ್ನು ನಾನು ಜಸ್ಟಿಫೈ ಮಾಡ್ಕೊಳ್ಳುವಂಥ ಯಾವ ಪ್ರಯತ್ನವೂ ನಾನು ಮಾಡಲ್ಲ. ತಪ್ಪು ಮಾಡಿಬಿಟ್ಟಿದ್ರೆ ಕ್ಷಮಾಪಣೆ ಕೇಳ್ತೀನಿ. ಅದು ಡೆನ್ಸಿಟಿ ಆಫ್ ಡ್ಯಾಮೇಜನ್ನು ತುಂಬ ಕಡಿಮೆ ಮಾಡಿಬಿಡುತ್ತೆ. ದೆರ್ ಇಸ್ ಎ ಡೆನ್ಸಿಟಿ ಆ್ಯಂಡ್ ದೆರ್ ಇಸ್ ಎ ಕಾಸ್ಟ್ ಆಫ್ ಡ್ಯಾಮೇಜ್. ಆ್ಯಂಡ್ ಅದರ ರಿಪರ್ಕಷನ್ಸು ಇದೆ. ಸುಮ್ಮನೆನಾ? ಅವ್ರು ಪವರ್ಫುಲ್ ಆಗಿದ್ದರೆ 4 ಬಿಡ್ತಾರೆ, ನಾವು ಪವರ್ಫುಲ್ ಆಗಿದ್ರೆ ನಾವು 4 ಬಿಡ್ತೀವಿ. ಈ 4 ಜನನ ಕರ್ಕೊಂಬರ್ಬೇಕಲ್ಲ ಬಿಡಿಸೋದಕ್ಕೆ, ಅವ್ರಿಗೆ ದುಡ್ಡು ಕೊಡೋದು ಬೇಡವಾ? ಸುಮ್ಮನೆ ಬರ್ತಾರಾ? ಸ್ಟೇಷನ್ಗೆ ಹೋದರೆ ನನಗೆ ಓಡಾಟದ ಖರ್ಚಿಲ್ವಾ? ಗೆಸ್ಚರ್ಸ್ ಇಲ್ವಾ? ಕೋರ್ಟ್ಗೆ ಹೋದರೆ ಫೀಸ್ ಕಟ್ಟಬೇಡವಾ? ಸುಮ್ಮನೆ ಕೋರ್ಟ್ ಇದೆಯಾ ನಮಗೋಸ್ಕರ? ಸೊ ಇವೆಲ್ಲ ಯೋಚನೆ ಮಾಡೋದು 1 ನಿಮಿಷದಲ್ಲಿ ಆಗಬೇಕು. ದಿಸ್ ಐ ಕಾಲ್ ಇಟ್ ಎಸ್ ಚೈನ್ ಆಫ್ ಪಾಸಿಟಿವಿಟಿ. ಒಂದ್ಸಲ ಪಾಸಿಟಿವ್ ಆಗಿಬಿಡಿ, ಎಂಥ ನೆಗೆಟಿವ್ ಸರ್ಕಮ್ಸ್ಟೆನ್ಸಸ್ನೂ ಅದು ಸರಿ ಮಾಡಿಬಿಡುತ್ತೆ. ಆ್ಯಂಡ್ ಎಲ್ಲ ಇಲ್ಲಿದೆ ಅಲ್ವಾ? ಮೋದಿಗೆ ಯಾರೋ ಹೇಳಿದ್ರು, ಮೋದಿ ಅವರಿಗೆ ಮೌತ್ ಕಾ ಸೌದಾಗರ್ ಅಂತಂದರು, ಬೈದರು ಎಲ್ಲರೂ. ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಬೇಕಾದಷ್ಟು ಕೊಟ್ಟರು. ಅವ್ರಿಗೆ ಎಷ್ಟು ಸಲ ಬೈದ್ರೂ ಮೊದಲೆಲ್ಲ ಅವ್ರು ಹೇಳ್ತಾರೆ, ನಂಗೆ ತುಂಬ ಬೇಜಾರಾಗುತ್ತೆ ಅನ್ನೋರು. ಈಗ ಎಷ್ಟು ಬೈಸ್ಕೊಂಡಿದ್ದೀನಿ, ನನಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಈಗ. ಸೊ ಚೈನ್ ಆಫ್ ಪಾಸಿಟಿವಿಟಿ, ಎಂಥ ನೆಗೆಟಿವ್ ಸರ್ಕಮ್ಸ್ಟೆನ್ಸಸ್ನ ನಾವು ನೋಡಬಹುದು. ನನಗೆ ಇದು ಗೊತ್ತಾಗಿದ್ದು ಯಾವಾಗ ಅಂದರೆ, ಯಾವಾಗಲೂ ಒಂದು ಫಿಲ್ಮ್ ನೋಡಿದೆ ತುಂಬ ಹಿಂದೆ, ಈ ಧಾರ್ಮಿಕ ಹಿಸ್ಟಾರಿಕಲ್ ಫಿಲ್ಮ್. ಅದರಲ್ಲಿ ಕೃಷ್ಣ, ರಾವಣರ ಯುದ್ಧ ಇದೆಲ್ಲ ನೋಡಿದೆ. ರಾವಣ ಬಾಣ ಬಿಡ್ತಾನೆ, ಎಲ್ಲ ಬಾಣಗಳು ರಾಮನಿಗೆ ಹಾರ ಆಗಿ ಬರುತ್ತೆ. ಇಷ್ಟೇ ಅಲ್ವಾ ಇನ್ಫಾರ್ಮೇಷನ್ ಇರೋದಲ್ಲಿ? ಇದನ್ನೇ ಹೇಳ್ತಾ ಇರೋದಲ್ವಾ ಅದು ಸೀನು? ಎಂಥ ನೆಗೆಟಿವ್ ಸರ್ಕಮ್ಸ್ಟೆನ್ಸಸ್ಸಲ್ಲೂ ಪಾಸಿಟಿವ್ ಕನ್ವರ್ಟ್ ಮಾಡ್ಕೊ ಅಂತ. ಸೊ ಮನಸ್ಥಿತಿ ಪಾಸಿಟಿವ್ ಆಗಿದ್ದರೆ ಎಂಥ ಪಾಸಿಟಿವಿಟಿನೂ ಬಂದ್ಬಿಡುತ್ತೆ, ಸಾಂದರ್ಭಿಕವಾಗಿ ಬಂದ್ಬಿಡುತ್ತೆ. ತುಂಬ ಕೋಪ ಬಂದಿಲ್ವ ನನ್ನ ಮೇಲೆ ನಿಮ್ಗೆ ಯಾವಾಗಲೂ? ನಾನು ಏನು ಮಾಡಿದ್ದೀನಿ ಅವತ್ತು? ಪುಟ್ಟಿ ಸಾರಿ ಕೇಳಿದೆ, ಪುಟ್ಟಿ ಸಾರಿಮ್ಮ, ಅಷ್ಟೇ ಮುಗ್ದೋಯ್ತು.
ನನ್ನ ಮಕ್ಕಳ ಹತ್ರ ನಾನು ಸಾರಿ ಕೇಳೋಕ್ಕೆ ಎಷ್ಟು ಕಷ್ಟ, 1 ಸೆಕೆಂಡ್ ಅಷ್ಟೆ. ಅದರಲ್ಲೂ ತಪ್ಪಾಗೋಗಿದ್ದರೆ ಕೇಳೇ ಬಿಡ್ತೀನಿ. ಈಗೋ ಪಕ್ಕ ಕೆಟ್ಟರೆ ಹಾಂ, ವಾಟ್ ಈಸ್ ದಟ್ ಈಗೋ? ಅದರಲ್ಲಿ 2 ಥರ ಈಗೋ ಇದೆ. ಪಾಸಿಟಿವ್ ಈಗೋ, ನೆಗೆಟಿವ್ ಈಗೋ, ಫಾಲ್ಸಿಫೈಡ್ ಈಗೋ. ಈಗೋ ಬೇಕಿಲ್ಲ ಆ ಸಂದರ್ಭಕ್ಕೆ, ನಾವು ಫಾಲ್ಸಿಫೈಡ್ ಈಗೋ ಮಾಡಿಬಿಡ್ತೀವಿ. ತುಂಬ ಹಾಸ್ಯವಾಗಿ ಒಂದು ಹೇಳ್ತೀನಿ, ಅಲ್ಲಿಗೆ ನಿಲ್ಲಿಸ್ಬೇಡ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ, ಒಬ್ಬ ಬಾಸ್ ಇರ್ತಾನೆ. ಲಿಫ್ಟ್ ಆನ್ ಆಗಿರೋಲ್ಲ, ಸೆಕ್ಯೂರಿಟಿ ಗಾರ್ಡ್ ಆಫ್ ಮಾಡಿಬಿಟ್ಟಿರ್ತಾನೆ. ಅವ್ನು 3rd ಫ್ಲೋರಲ್ಲೋ 4th ಫ್ಲೋರಲ್ಲೋ ಇರ್ತಾನೆ. ಅವನು ಅಲ್ಲಿಂದ ಫೋನ್ ಮಾಡ್ತಾನೆ, ಸೆಕ್ಯೂರಿಟಿ ಅವ್ನು ತಗೋತಾನೆ. ಏನೋ ಬುದ್ಧಿ ಇಲ್ವಾ ನಿಂಗೆ, ಲಿಫ್ಟ್ ಆಫ್ ಮಾಡಿದ್ಯಾ ಅಂತ. ನಾನು ಯಾರು ಗೊತ್ತಾ ಅಂತ. ಗೊತ್ತಿಲ್ಲ ಸರ್ ಅಂತಾನೆ ಇವನು. ಅವನು ಹೇಳ್ತಾನೆ ನಾನು ಬಾಸು ಈ ಕಂಪ್ನಿಗೆ ಅಂತ ಹೇಳ್ತಾನೆ. ಇವನು ಇಲ್ಲಿಂದ ಕೇಳ್ತಾನೆ ನಾನು ಯಾರು ಗೊತ್ತಾ ನಿಮಗೆ ಅಂತ. ಗೊತ್ತಿಲ್ಲ ಅಂತಾನೆ. ಥ್ಯಾಂಕ್ ಯು ಅಂತ ಫೋನ್ ಇಟ್ಬಿಡ್ತಾನೆ. ನೀನು ಯಾರನ್ನ ಸಸ್ಪೆಂಡ್ ಮಾಡಬೇಕು ಗೊತ್ತಿಲ್ಲಲ್ಲ ನಿನಗೆ, ನೀನು ಯಾರಿಗೆ ಶಿಕ್ಷೆ ಕೊಡಬೇಕು ಗೊತ್ತಿಲ್ಲಲ್ಲ. ಓಕೆ, ಸ್ಮಾರ್ಟ್. ಆ ಹಾಸ್ಯ ಪ್ರಜ್ಞೆ ಯಾವಾಗಲೂ ನಮ್ಮ ಜೊತೆಲಿರ್ಬೇಕು. ತಿಳಿ ಹಾಸ್ಯ ಪ್ರಜ್ಞೆ, ತಿಳಿ ಹಾಸ್ಯ, ಇನ್ನೊಬ್ಬರು ನೋಡಿ ಹಾಸ್ಯ ಮಾಡೋವಂಥದ್ದಲ್ಲ. ತಿಳಿ ಹಾಸ್ಯ ಪ್ರಜ್ಞೆ ಯಾವಾಗಲೂ ಇರಬೇಕು. ಈಸ್ ಮಾಡಿಬಿಡುತ್ತೆ. ಮಕ್ಕಳಲ್ಲಿ ಸ್ವಭಾವ ಜಾಸ್ತಿ. ನಾವು ಕೋಪಿಸ್ಕೊಂಡ್ಬಿಟ್ಟಿದ್ದೀವಿ, ಅಪ್ಪ ಅಮ್ಮ ಕೋಪಿಸ್ಕೊಂಡ್ಬಿಟ್ಟಿದ್ದೀವಿ, ದೊಡ್ಡವ್ರು ಕೋಪಿಸ್ಕೊಂಡ್ಬಿಟ್ಟಿದ್ದೀವಿ. ಮಕ್ಳಿಗೆ ಗೊತ್ತಾಗುತ್ತೆ, ಪುಸಿ ಹೊಡಿತಾರೆ. ಹೆಂಗೆ ಹೊಡಿತಾರೆ? ನಮ್ಮನ್ನು ಪ್ಲೀಸ್ ಮಾಡೋ ಅಷ್ಟು ಹೊಡಿತಾರೆ, ಕರಗಿಸೋ ಅಷ್ಟು. ಆಮೇಲೆ ನಾಟಕ ಆಡ್ತಾರೆ. ಈ ಎಲ್ಲ ಆಡೋಕ್ಕೆ ಬರಬೇಕು ಆ ಸಂದರ್ಭಕ್ಕೆ, ಮೋಸ ಮಾಡೋಕ್ಕಲ್ಲ ಇವೆಲ್ಲ. ಆ ಕ್ಷಣಕ್ಕೆ ಆ ಸಂದರ್ಭವನ್ನು ತಿಳಿಗೊಳಿಸೋದಕ್ಕೆ ಏನು ಮಾಡಿದ್ರೂ ತಪ್ಪಿಲ್ಲ, ಇನ್ನೊಬ್ರಿಗೆ ಹಿಂಸೆ ಪಡಿಸೋದಲ್ಲ. ಸೊ ಇದೆಲ್ಲ ಚೈನ್ ಆಫ್ ಪಾಸಿಟಿವಿಟಿ. ಆ್ಯಂಡ್ ದೇರ್ ಈಸ್ ಅ ಫೈನ್ ಲೈನ್ ಬಿಟ್ವೀನ್ ಈಚ್ ಆ್ಯಕ್ಟ್ ಅಲ್ವಾ? ನೀವು ಹೇಳಿದ್ರಿ ಗುಡ್ನೆಸ್ ಆ್ಯಂಡ್ ಪಾಸಿಟಿವಿಟಿ ಮಧ್ಯೆ ಒಂದು ಫೈನ್ ಲೈನ್ ಇದೆ. ಹಾಸ್ಯ, ತಿಳಿ ಹಾಸ್ಯ, ಅಪಹಾಸ್ಯಗಳ ಮಧ್ಯೆ ಒಂದು ಫೈನ್ ಲೈನ್ ಇದೆ. ಸೊ ಇದೆಲ್ಲ ಸೂಕ್ಷ್ಮಗಳು ಅನುಭವದಲ್ಲೇ ಗೊತ್ತಾಗೋದು. ಯಾರಿಗೋ ಗುದ್ದುಬಿಟ್ಟಿದ್ದೀವಿ, ಗುದ್ದಿದಾಗಲೇ ಆ ಫ್ರಸ್ಟ್ರೇಷನ್ನಲ್ಲೇ ಈ ಬುದ್ಧಿಗಳೆಲ್ಲ ಹೊರಡೋದು. ಆದರೆ ಇದೆಲ್ಲ ಯಾವಾಗ ನಾನು ಸ್ವಂತ ಆಗಿ ಹುಟ್ಟಲಿಲ್ಲ. ಐ ಆಮ್ ಟೆಲಿಂಗ್ ದ ವ್ಯೂಯರ್ಸ್, ನಾನೇನೋ ಇವತ್ತಿನ ಕ್ಯಾರೆಕ್ಟರ್ ನಂದು 40-50 ವರ್ಷದಿಂದನೂ ಇಂಥದ್ದೇ ಕ್ಯಾರೆಕ್ಟರ್ ಇತ್ತಾ ಅಂದರೆ ಇಲ್ಲ. ಅನುಭವಿಸ್ಕೊಂಡು ಬಂದಿದ್ದೀನಿ. ಪ್ರತಿ ಅನುಭವದಲ್ಲಿ ನಾನು ಧ್ಯಾನಕ್ಕೆ ಕೂತಿದ್ದೀನಿ. ಧ್ಯಾನದಲ್ಲಿ ನನ್ನ ತಪ್ಪುಗಳು ಐಡೆಂಟಿಫೈ ಆಗಿದೆ. ಇದಕ್ಕೆ ಹೇಗೆ ಮಾಡ್ಬೋದಾಗಿತ್ತು ಅಂತ ನಾನು ಇನ್ನೊಂದು ಸಲ ಅನ್ಕೋತೀನಿ. ಆಲ್ಟರ್ನೇಟ್ ಮೆಥಡ್ಸ್ ಏನು ಮಾಡ್ಬೋದಾಗಿತ್ತು, ಆಲ್ಟರ್ನೇಟ್ ಭಾಷೆ ಏನು ಬಳಸ್ಬೋದಾಗಿತ್ತು, ಎಲ್ಲ ಅಂದ್ಕೊಂಡು ಸರಿಪಡಿಸ್ಕೊಂಡು ಬಂದಿದ್ದೀನಿ. ಈಗ ಮಿನಿಮೈಸೇಷನ್ ಆಫ್ ಆಲ್ ಮೈ ಮಿಸ್ಟೇಕ್ಸ್ ಆಗಲ್ಲ ಅಂತಲ್ಲ, ಇಟ್ಸ್ ಹ್ಯೂಮನ್. ಎಂಥ ದೇವರೇ ತಪ್ಪು ಮಾಡೋವಂಥ ಸಂದರ್ಭಗಳಿವೆಲ್ಲ. ಅಂಥದ್ರಲ್ಲಿ ನನ್ನಿಂದ ತಪ್ಪುಗಳು 100 ಆಗುತ್ತೆ. ಮೊದಲೆಲ್ಲ 1000 ಆಗ್ತಾಯಿತ್ತು, ಈಗ 100 ಆಗುತ್ತೆ. ಇನ್ನೊಂದು 5 ವರ್ಷ ಇನ್ನೊಂದು ಚೂರು ಮೆಚುರಿಟಿ ಬರ್ತದೆ, ಅವಾಗ ಒಂದು 2-3 ತಪ್ಪುಗಳಲ್ಲಿ ನಿಲ್ಲಿಸ್ಕೊತೀನಿ. ಏನು ಹೇಳ್ತಾ ಇದ್ದೀನಿ, ತಪ್ಪು ಮಾಡಿದೆ ಅಂತ ಗಿಲ್ಟ್ ಬೇಡ. ತಪ್ಪಾಯಿತು ಅನ್ನುವಾಗ 2 ವಿಷಯ ಇದೆ. ಒಂದು ಸಾರಿ, ತಪ್ಪು ಕೇಳ್ಕೊಳ್ಳೋದು. 2ನೇದು ರೆಕ್ಟಿಫೈ ಮಾಡೋದು. ಆಕ್ಸಿಡೆಂಟ್ ಆಗಿದೆ, ತಪ್ಪಾಯಿತು, ದುಡ್ಡು ಕೊಟ್ಬಿಟ್ರೆ ರೆಕ್ಟಿಫಿಕೇಷನ್. ಕೋರ್ಟಿಗೆ ಹೋಗಿ ನಾನು ಪವರ್ಫುಲ್ ಅಂತ ಕೋರ್ಟಿಗೆ ಹೋದರೆ ಅವನ ಅಮಾಯಕ, ದುಡ್ಡಿಲ್ಲ ಪಾಪ, ಕೋರ್ಟಿಗೆ ಹೋಗೋಷ್ಟು ದುಡ್ಡಿಲ್ಲ. ಸ್ಟೇಷನ್ಗೆ ಹೋದರೆ ಏನೋ ಕೊಡಬೇಕು ಗೊತ್ತಿಲ್ಲ ಅವನಿಗೆ, ಯಾರನ್ನ ಹೆಂಗೆ ಅಪ್ರೋಚ್ ಮಾಡಬೇಕು ಗೊತ್ತಿಲ್ಲ. ಅಂಥವ್ರ ಮೇಲೆ ದಬ್ಬಾಳಿಕೆಗಳು ಬೇಡ. ಸ್ಟೇಷನ್ ಇಲ್ಲದೆ, ಕೋರ್ಟ್ ಇಲ್ಲದೆ ಬದುಕುವ ಸಾಧ್ಯತೆಗಳು ಬೇಕಾದಷ್ಟಿದೆ. ಇದೇ ಕೋರ್ಟ್, ಇದೇ ಪೊಲೀಸ್ ಸ್ಟೇಷನ್, ಇದೇ ಕೋರ್ಟು, ಇದೇ ಪೊಲೀಸ್ ಸ್ಟೇಷನ್. ನಮ್ಮ ಬ್ರೈನ್ ಆ್ಯಂಡ್ ಬಾಯಿ ಇವೆರಡು ಚೆನ್ನಾಗಿದ್ದರೆ ಯಾರ ಜೊತೆ ಜಗಳಗಳು ಆಗಲ್ಲ. ಎಂಥವ್ರ ಜೊತೆ ಬೇಕಾದ್ರೂ ನಾವು ಆರಾಮದಲ್ಲಿರ್ಬೋದು. ಎಂಥ ನೆಗೆಟಿವ್ ಪರ್ಸನ್ ಜೊತೆ ಕೂಡ ನಾವು ಆರಾಮದಲ್ಲಿರ್ಬೋದು. ಸ್ಟ್ರೈಟ್ ಅವೇ ಹೇಳ್ತೀನಿ, ಲೆಫ್ಟಿಸ್ಟ್ ರೈಟಿಸ್ಟ್ ಕಾನ್ಸೆಪ್ಟ್ಸ್ ಇಲ್ಲ, ಎಲ್ಲ ಇಲ್ಲೇ ಇದೆ. ಲೆಫ್ಟ್ ಬ್ರೈನ್ ಒಳಗಡೆ, ರೈಟ್ ಬ್ರೈನ್ ಒಳಗಡೆನೇ ಎಲ್ಲ ಲೆಫ್ಟಿಸ್ಟ್ ರೈಟಿಸ್ಟು ಇರೋದು. ಎಲ್ಲ ಕೋರ್ಟ್ಗಳಿರೋದು ಇಲ್ಲೇ, ಎಲ್ಲ ಜಾತಿ ಧರ್ಮಗಳಿರೋದು ಮೂಲ ಸ್ಥಾನ ಇದೆ. ದೇವರ ಸ್ಥಾನವೂ ಇದೆ, ರಾಕ್ಷಸನ ಸ್ಥಾನವೂ ಇದೆ. ಇದರಲ್ಲಿ ನಾವು ಯಾವುದನ್ನು ಪೋಷಿಸ್ತೀವಿ, ಒಂದು ಗಿಡ ಅಂತ ಅಂದ್ಕೊಳ್ಳೋಣ, ಆ ಗಿಡಕ್ಕೆ ನೀರು ಯಾವುದೇ ರೀತಿವಿ ಅದು ಬೆಳೆಯುತ್ತೆ. ಯಾವುದು ಬೆಳೆಯುತ್ತೆ ಅಷ್ಟು ಪವರ್ಫುಲ್ಲಾಗಿ ನಾವು ಇರ್ತೀವಿ. ನೆಗೆಟಿವ್ ಬೆಳೆದ್ರೂ ಪವರ್ಫುಲ್ ಆಗಿರ್ತೀವಿ, ಪಾಸಿಟಿವ್ ಬೆಳೆದ್ರೂ ಪವರ್ಫುಲ್ ಆಗಿ. ನಾವು ಯಾವುದಕ್ಕೆ ನೀರು ಜಾಸ್ತಿ ಇರ್ತೀವಿ ಅದು. ವಿಶ್ವಾಮಿತ್ರನ ತತ್ವ, ಜೀವ ಕೊಡೋಕ್ಕೆ ಪವರ್ ಇರಬೇಕಾದ್ರೆ ಜೀವ ತೆಗೆಯೋದು ಯಾಕೆ? ಇಷ್ಟೇ. ಒಂದು ಇರುವೆಗೂ ನಾವು ಜೀವ ಕೊಡ್ಬೋದು, ಸುಮ್ಮನೆ ಹೊಸ್ಕೆ ಹಾಕ್ಬೋದು. ನಾವು ಪವರ್ಫುಲ್ ಅಂತ ತೋರ್ಸೋಕ್ಕೆ ಹೊಸ್ಕೆ ಹಾಕ್ಬೋದು, ಅದ್ರ ಪಾಡಿಗೆ ಅದು ಬದುಕೋಕೆ ಬಿಟ್ಬೇಡ. ಸಚ್ ಅ ಸ್ಟ್ರಾಂಗ್ ಮೆಸೇಜ್. ಥ್ಯಾಂಕ್ ಯು.